ನೋಡಿ, ಕೋಪದಲ್ಲಿ ಆವೇಶದಲ್ಲಿ ಮೇಲೆ ಒಬ್ಬ ದೇವರಿದ್ದಾನೆ, ಅವನು ನೋಡ್ಕೊತಾನೆ ಅಂತ ಹೇಳ್ತೀವಿ. ಇಲ್ಲ ಆ ಸ್ವಾಮೀಜಿ ನೋಡ್ಕೊತಾನೆ, ಈ ಸ್ವಾಮೀಜಿ ನೋಡ್ಕೊತಾನೆ ಅಂತ ಹೇಳಿಬಿಟ್ಟು ನಾವು ಯಾರೋ ಒಬ್ಬ ವ್ಯಕ್ತಿಯ ಹೆಸರುಗಳನ್ನು ಹೇಳೋದಿಲ್ಲ. ಯಾಕಂದರೆ ಚೆನ್ನಾಗಿ ಗೊತ್ತು, ಎಲ್ಲವನ್ನು ದೇವರು ನೋಡ್ತಿರ್ತಾನೆ, ಅವನೇ ಒಂದು ಸರಿಯಾದ ತೀರ್ಮಾನವನ್ನು ಕೊಡ್ತಾನೆ ಅಂತ ಹೇಳಿ. ನಮಗೆ ಕಷ್ಟಗಳು ಬರೋದು ಸರ್ವೇ ಸಾಮಾನ್ಯ. ಹೇಳಬೇಕು ಅಂತಂದರೆ ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಆರೋಗ್ಯ ಸಮಸ್ಯೆ ಬರ್ತವೆ. ಹೀಗೆ ಏನಾರು ಒಂದು ತೊಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಬಂದೇ ಬರ್ತವೆ. ನೋಡಿ, ನಮಗೇನಾದ್ರು ಬೇಕು ಅಂತಂದರೆ ಹೋಗಿ ನಾವು ನಮ್ಮ ತಂದೆನೇ ಕೇಳ್ತೀವಿ, ಅಪ್ಪ ನನಗಿದು ಬೇಕು ಅಂತ ಹೇಳಿ. ಅಕಸ್ಮಾತ್ ಏನಾದ್ರು ನಮಗೆ ಕಷ್ಟ ಆಯಿತು ಅಂತಂದರೆ ನಮ್ಮ ಅಪ್ಪನ ಹತ್ರ, ತಂದೆ ತಾಯಿ ಹತ್ರ ಹೇಳ್ಕೊತೀವಿ. ಅದನ್ನು ಬಿಟ್ಟು ಬೇರೆ ಒಂದು ತಂದೆ ತಾಯಿ ಹತ್ರ ನಾವು ಹೇಳ್ಕೊಳ್ಳೋದಿಲ್ಲ. ಫಸ್ಟ್ ಹೇಳ್ಕೊಳ್ಳೋದು ನಮ್ಮ ತಂದೆ ತಾಯಿ ಹತ್ರನೇ. ಅದೇ ರೀತಿಯಲ್ಲಿ ನಮಗೇನಾದ್ರು ಸಮಸ್ಯೆಗಳು ಆದರೆ, ಜೀವನದಲ್ಲಿ ತೊಂದರೆಗಳು ಬಂದರೆ ನೇರವಾಗಿ ನಾವು ದೇವರ ಹತ್ರನೇ ಕೇಳ್ಕೋಬೇಕು. ಯಾಕಂದರೆ ಆ ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನಲ್ವಾ, ಅವನೇ ನಮ್ಮ ಈ ಎಲ್ಲ ಸಮಸ್ಯೆಗಳಿಗೂ ಏನಾದ್ರು ಒಂದು ಪರಿಹಾರ ಕೊಟ್ಟೇ ಕೊಡ್ತಾನೆ. ಯಾರೋ ಒಬ್ಬ ವ್ಯಕ್ತಿ ಮುಖಾಂತರನೋ ನಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತಾನೆ. ಅಂದರೆ ಇದಕ್ಕೆ ನಂಬಿಕೆ ಇರಬೇಕು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ದೇವ್ರ ಮೇಲೆ ದೃಢವಾದ ಒಂದು ನಂಬಿಕೆ ಇರಬೇಕು. ಹಾಗಾದರೆ ಯಾಕೆ ಕೆಲವೊಬ್ಬರು ಜನ ಸ್ವಾಮೀಜಿಗಳ ಹತ್ರ ಹೋಗ್ತಾರೆ? ನೋಡಿ, ಅವರು ಹೋಗೋದು ಒಂದು ಭಕ್ತಿಯಿಂದ ಅಲ್ಲ, ಭಯದಿಂದ. ಹೇಳಬೇಕು ಅಂತಂದರೆ ನೋಡಿ, ಸ್ವಾಮೀಜಿಗಳು ಹತ್ರ ಹೋದಾಗ ಅವರು ಏನು ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು ಮಂತ್ರಿಸಿದ ನಿಂಬೆಹಣ್ಣು ಅಥವಾ ತಾಯ್ತಾನೋ ಅಥವಾ ಇನ್ನೊಂದು ವಸ್ತುನೋ ಅವರಿಗೆ ಕೊಡ್ತಾರೆ. ನೋಡಿ, ಇದರಿಂದ ಏನಾಗುತ್ತೆ ಅಂತಂದರೆ ಇವೆಲ್ಲ ವ್ಯಕ್ತಿಯನ್ನು ಒಂದು ಭಯದಲ್ಲಿ ನಡೆಯುವಂತೆ ಮಾಡ್ತವೆ. ಹೇಳಬೇಕು ಅಂತಂದರೆ ವ್ಯಕ್ತಿ ತನ್ನನ್ನು ತಾನು ಮರೆತು ಬಿಡ್ತಾನೆ. ತನ್ನಲ್ಲಿ ಏನೆಲ್ಲ ಶಕ್ತಿಗಳಿದ್ದಾವೋ, ದೇವರು ಏನೆಲ್ಲ ಶಕ್ತಿಗಳನ್ನು ಕೊಟ್ಟಿದ್ದಾನೋ ಅವುಗಳನ್ನೆಲ್ಲ ಮರೆತು ಬಿಡ್ತಾನೆ. ಇವು ಹಾಗೆ ಮಾಡ್ತವೆ ಇವು. ಹೇಳಬೇಕು ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್, ಒಬ್ಬ ಸ್ವಾಮೀಜಿ ಒಂದು ನಿಂಬೆಹಣ್ಣನ್ನು ಮಂತ್ರಿಸಿ ಕೊಟ್ಟ ಅಂದ್ಕೊಳ್ಳಿ. ಇದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಜಗಳ ಇರೋದಿಲ್ಲ, ನಿಮಗೆ ಒಂದು ಭಯ ಇರೋದಿಲ್ಲ, ಅನಾರೋಗ್ಯ ಇದ್ದರೆ ಹೋಗುತ್ತೆ, ಈ ರೀತಿಯಾದ ಸಮಸ್ಯೆಗಳು ಎಲ್ಲ ಹೋಗ್ತವೆ, ಈ ನಿಂಬೆಹಣ್ಣನ್ನು ಇಟ್ಕೊಳ್ಳಿ ಅಂತ ಹೇಳ್ತಾನೆ ಅಂತ ಅಂದ್ಕೊಳ್ಳಿ. ಆವಾಗ ಆ ವ್ಯಕ್ತಿ ಪೂರ್ತಿ ನಂಬಿಕೆಯನ್ನು ಆ ಒಂದು ನಿಂಬೆಹಣ್ಣಿನ ಮೇಲೇ ಇಡ್ತಾನೆ. ತನ್ನನ್ನು ತಾನು ಮರ್ತು ಬಿಡ್ತಾನೆ, ನಿಂಬೆಹಣ್ಣಿನಲ್ಲಿ ಮಾತ್ರ ಇಡ್ತಾನೆ. ಅಕಸ್ಮಾತ್ ಆ ನಿಂಬೆಹಣ್ಣು ಏನಾದ್ರು ಕಳೆದೋಯ್ತು ಅಂದರೆ ಆ ವ್ಯಕ್ತಿಗೆ ವಿಪರೀತವಾದ ಭಯ ಸೃಷ್ಟಿಯಾಗುತ್ತೆ. ಅಯ್ಯೋ, ನನಗೇನಾದ್ರು ಆಗಿಬಿಡುತ್ತೆ, ಯಾಕಂದರೆ ನಿಂಬೆಹಣ್ಣಿಲ್ಲ. ಅವನಲ್ಲಿ ಧೈರ್ಯ ತೆಗೆದುಕೊಳ್ಳುವಂಥ ಶಕ್ತಿ ಇರುತ್ತೆ, ಅವನು ತನ್ನನ್ನು ತಾನೇ ಮರೆತು ಬಿಡ್ತಾನೆ, ಒಂದು ಭಯದ ಭೀತಿಯಲ್ಲಿ ಇರ್ತಾನೆ. ಹಾಗಾಗಿ ವಸ್ತುಗಳ ಮೇಲೆ ನಂಬಿಕೆ ಇಡೋದನ್ನು ಕಡಿಮೆ ಮಾಡಬೇಕು. ಇದಕ್ಕೆ ನಾವು ಅಂಧವಿಶ್ವಾಸ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ರೀತಿಯಾದ ಒಂದು ಆಧಾರ ಇರೋದಿಲ್ಲ ಇದಕ್ಕೆ. ಮತ್ತು ನೋಡಿ, ಕೆಲವೊಂದು ಆಚರಣೆಯಲ್ಲೇ ಬಂದಿರ್ತವೆ, ಅವುಗಳ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಸುಮ್ಮನೆ ಎಲ್ಲರೂ ಆಚರಣೆ ಮಾಡ್ತಾರೆ ಅಂತ ಹೇಳಿ ನಾವು ಆಚರಿಸ್ತಾ ಇರ್ತೀವಿ ಕೆಲವೊಂದು ಆಚರಣೆಗಳನ್ನು. ಈ ನಿಂಬೆಹಣ್ಣಂತೂ ಕೆಲವೊಬ್ಬರು ಅದನ್ನು ಒಂದು ಬೇರೆ ಬೇರೆ ರೀತಿಯಲ್ಲೇ ನೋಡ್ತಾರೆ. ಅದರಲ್ಲಿ ಒಂದು ಮಹಾನ್ ಶಕ್ತಿ ಇದೆ, ಅದು ಇದೆ, ಇದು ಇದೆ ಅಂತ ಹೇಳಿ. ಯಾಕಂದರೆ ಆಚಾರ ವಿಚಾರಗಳು ನಮ್ಮ ತಲೆಯಲ್ಲಿ ತುಂಬಿಟ್ಟಿದ್ದಾರೆ ಕೆಲವೊಬ್ಬರು. ಹಾಗಾಗಿ ಇವುಗಳನ್ನು ಫಾಲೋ ಮಾಡ್ತಿರ್ತೀವಿ. ಬಟ್ ಅವುಗಳ ಬಗ್ಗೆ ಕೇಳಿದಾಗ ನಮಗೆ ಗೊತ್ತಿರೋದಿಲ್ಲ. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್, ನಿಂಬೆಹಣ್ಣು ಇವಾಗ ಒಂದು ಗಾಡಿ ಪೂಜೆ ಮಾಡಬೇಕಾದ್ರೆ ನಿಂಬೆಹಣ್ಣನ್ನು ಆ ಒಂದು ಚಕ್ರದ ಕೆಳಗಡೆ ಇಡ್ತಾರೆ, ಒಂದು ಅಮಾವಾಸ್ಯೆ ದಿವಸನೋ ಅಥವಾ ಬೇರೊಂದು ದಿವಸನೋ. ಅದು ಯಾಕೆ ನೀವು ಈ ಥರ ಮಾಡ್ತೀರಿ ಅಂತ ಯಾರಾದರೂ ಕೇಳಿದರೆ, ಯಾಕೆ ನಿಂಬೆಹಣ್ಣನ್ನು ಇಟ್ಟು ನೀವು ಹತ್ತಿಸ್ತೀರಿ ಅಂತ ಯಾರಾದರೂ ಕೇಳಿದರೆ ನಮಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಇದೆಲ್ಲ ಒಳ್ಳೆಯದಂತೆ, ಇದು ಒಂದು ನಂಬಿಕೆ ಅಂತ ಹೇಳಿ ನಾವು ಸುಮ್ಮನಾಗಿಬಿಡ್ತೀವಿ. ನೋಡಿ, ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೋ ಅದರಲ್ಲಿ ನಮಗೆ ದೇವರು ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಅಂದರೆ ನಾವು ಏನೇ ಮಾಡಬೇಕಾದ್ರೂ ಅದನ್ನು ತಿಳಿದು ಮಾಡಬೇಕಾಗುತ್ತೆ. ನೋಡಿ, ನಿಂಬೆಹಣ್ಣನ್ನು ಯಾಕೆ ಚಕ್ರದ ಕೆಳಗಡೆ ಇಟ್ಟು ಹತ್ತಿಸ್ತಾರೆ? ಈ ಒಂದು ಸಂಪ್ರದಾಯ ಹೇಗೆ ಬಂತು ಅಂತಂದರೆ, ಹಿಂದಿನ ಕಾಲದಲ್ಲಿ ಎತ್ತು ಇರ್ತವೆ, ರೈಟ್ ಅಲ್ವಾ? ಹೊಲ ಉಳಕ್ಕೆ ಮತ್ತು ಸಂಚಾರ ಮಾಡೋಕ್ಕೆ ಅವಾಗೆಲ್ಲ ಯೂಸ್ ಮಾಡ್ತಿದ್ರು ಎತ್ತುಗಳ್ನ.
ಆ ಎತ್ತಿನ ಕಾಲಲ್ಲಿ ನಿಂಬೆಹಣ್ಣನ್ನು ಇಟ್ಟು ತುಳಿಸ್ತಿದ್ರು ಎಲ್ಲಿಗಾರು ಹೋಗಬೇಕಾದ್ರೆ. ಏನಕ್ಕೆ ಅಂತಂದರೆ ಅದಕ್ಕೊಂದು ಕಾರಣ ಇದೆ. ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರ್ತಿತ್ತು. ಅದು ಏನು ಮಾಡ್ತಿತ್ತು ಅಂತಂದರೆ ಈ ಎತ್ತಿನ ಕಾಲಲ್ಲಿ ಏನಾದ್ರು ಹುಳುಗಳಿದ್ದರೆ ಸಾಯಲಿ ಅಂತ ಹೇಳಿ ಅವಾಗ ಎತ್ತಿನ ಕಾಲಲ್ಲಿ ನಿಂಬೆಹಣ್ಣಿಟ್ಟು ತುಳಿಸ್ತಾಯಿದ್ರು. ಮೂಲ ಕಾರಣ ಇದು. ಆದರೆ ನಾವು ಇವಾಗ ಏನು ಮಾಡ್ತೀವಿ, ರಬ್ಬರ್ ಟೈರ್ ಕೆಳಗಡೆ ಇಟ್ಟು ನಿಂಬೆಹಣ್ಣನ್ನು ಹತ್ತಿಸ್ತೀವಿ. ಅವರು ಅವಾಗ ಮಾಡಿದ್ದಕ್ಕೂ ಇವಾಗ ನಾವು ಮಾಡೋದಕ್ಕೂ ಏನಾದ್ರು ಸಂಬಂಧ ಇದೆಯಾ? ನೋಡಿ, ಇಂಥ ಆಚರಣೆಗಳು ತುಂಬ ಇದ್ದಾವೆ. ತುಂಬ ಅಂದರೆ ತುಂಬ ಇದ್ದಾವೆ. ಅದಕ್ಕೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಆಚರಣೆಗಳೆಲ್ಲ ತಿಳುವಳಿಕೆಯಿಂದ ಕೂಡಿರಬೇಕು. ಒಂಥರ ಅಂಧವಿಶ್ವಾಸ ಆಗಬಾರ್ದು. ನೋಡಿ, ಭಕ್ತಿ ಮತ್ತು ದೇವರು ಧರ್ಮ ಈ ಒಂದು ವಿಷಯದಲ್ಲಿ ನಾವು ಯಾವಾಗಲೂ ಸತ್ಯವಾದ ಒಂದು ನಂಬಿಕೆಯಲ್ಲೇ ಇರಬೇಕಾಗುತ್ತೆ. ಆಗಿದ್ದಾಗ ಮಾತ್ರ ನಾವು ಸತ್ಯದಿಂದ ಮಾಡಿದ ಕರ್ಮಗಳಿಗೆ ಒಂದು ಫಲ ಇರುತ್ತೆ.